ಸಿಲಿಕಾನ್ ಸಿಟಿ ಬೆಂಗಳೂರನ್ನ ಸ್ವಚ್ಛ ನಗರ ಮಾಡ್ತೀವಿ ಅಂತ ಪ್ರತಿ ಬಾರಿಯೂ ಜಿಬಿಎ ಅಧಿಕಾರಿಗಳು ಹೇಳ್ತಾರೆ. ಆದ್ರೆ ಈ ಸ್ವಚ್ಛ ನಗರ ಕೆಲಸಕ್ಕೆ ಜಿಬಿಎ ಸಿಬ್ಬಂದಿಯ ನಿರ್ಲಕ್ಷ್ಯಕ್ಕೆ ಅಡ್ಡಿಯಾಗ್ತಾ ಇದೆ. ಸ್ವಚ್ಛತಾ ಅಭಿಯಾನ ನಡೆಸುವಂತಹ ಜಿಬಿಎ ಸಿಬ್ಬಂದಿಯ ನಿರ್ಲಕ್ಷ್ಯದಿಂದ ಬೆಂಗಳೂರಿನಲ್ಲಿ ಮತ್ತಷ್ಟು ಕಸ ಹೆಚ್ಚಾಗ್ತಾ ಇದೆ. ಕಸ ಸಂಗ್ರಹಿಸಿ ಅದನ್ನ ತೆಗೆದುಕೊಂಡು ಹೋಗೋದು ಬಿಟ್ಟು ರಸ್ತೆ ಮಧ್ಯದಲ್ಲೇ ರಾಶಿ ರಾಶಿ ಹಾಕಿ ಸಿಬ್ಬಂದಿ ತೆರಳುತ್ತಿದ್ದಾರೆ. ರಾಶಿ ರಾಶಿ ಕಸ ಸಂಗ್ರಹಿಸಿ ಅಲ್ಲೇ ಬಿಟ್ಟು ಹೋಗ್ತಿದ್ದಾರೆ. ಸದ್ಯ ಕಾಟನ್ಪೇಟೆ ಅಂಗಡಿ ಮುಂಭಾಗದ ಸಿಸಿಟಿವಿಯಲ್ಲಿ ದೃಶ್ಯ ಸೆರೆಯಾಗಿದ್ದು ಕಸದ ರಾಶಿಯಿಂದ ದುರ್ವಾಸನೆ ಬರ್ತಾ ಇದೆ ಅಂತ ಅಂಗಡಿ ಮಾಲೀಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಸ್ತೆ ಮಧ್ಯೆ ಬಿದ್ದಿರುವಂತಹ ಕಸವನ್ನ ತಕ್ಷಣವೇ ತೆರವುಗೊಳಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಸ್ವಚ್ಛ ಹಾಗೂ ಆರೋಗ್ಯಕರ ವಾತಾವರಣ ಕಲ್ಪಿಸಿಕೊಡಿ ಅಂತ ಅಂಗಡಿಯ ಮಾಲೀಕರು ಮನವಿಯನ್ನ ಮಾಡ್ತಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ರಸ್ತೆಯಲ್ಲಿರುವಂತಹ ಕಸವನ್ನ ಸಂಗ್ರಹಿಸಿ ಅದನ್ನ ತೆಗೆದುಕೊಂಡು ಹೋಗಬೇಕು, ನಂತರ ಕಸದ ಡಂಪ್ ಯಾರ್ಡ್ಗೆ ಅದನ್ನ ಹಾಕಬೇಕು. ಇದು ಜಿಬಿಎ ಸಿಬ್ಬಂದಿಯ ಕೆಲಸ. ಆದ್ರೆ ಅವ್ರು ಮಾಡ್ತಿರೋದೇನು ಅಂದ್ರೆ ಆ ರಸ್ತೆ ಮಧ್ಯದಲ್ಲಿರುವಂತಹ ಕಸವನ್ನ ಆ ರಸ್ತೆ ಬದಿಗೆ ಸರಿಸಿ ಅಲ್ಲೇ ರಾಶಿ ರಾಶಿ ಹಾಕಿ ಹಾಗೆ ತೆರಳುತ್ತಿದ್ದಾರೆ. ಹಾಗಾಗಿ ಆ ಕಸ ವಾಸನೆ ಬರ್ತಾ ಇದೆ, ದುರ್ವಾಸನೆ ಬರ್ತಾ ಇದೆ, ಇದರಿಂದ ಕಷ್ಟ ಆಗ್ತಾ ಇದೆ ಅಂತ ಅಂಗಡಿಯ ಮಾಲೀಕರೊಬ್ಬರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಹಾಗೂ ಸದ್ಯ ಆ ರಸ್ತೆಯ ಬದಿಯಲ್ಲಿರುವಂತಹ ಕಸವನ್ನ ಕೂಡಲೇ ತೆರವು ಮಾಡಬೇಕು ಅಂತ ಜಿಬಿಎ ಸಿಬ್ಬಂದಿಗೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ.